ಹಲೋ, ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಒಂದು ಬೆಂಡೆಕಾಯಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಉಡುಪಿ ಸ್ಟೈಲು. ಇವಾಗ ನಾವೇನು ಮಾಡ್ತೀವಿ, ಮೊದಲಿಗೆ ಬೆಂಡೆಕಾಯಿ ತೊಳೆದು ನೀಟಾಗಿ ಒರೆಸ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ತುಂಬ ಚಿಕ್ಕದಲ್ಲ, ಮೀಡಿಯಮ್ ಪೀಸ್ ಮಾಡಿಬಿಟ್ಟು ಈ ಎಣ್ಣೆ ಹಾಕ್ಬಿಟ್ಟು ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ಬೆಂಡೆಕಾಯಿನ ಹಚ್ಚಿದ ಬೆಂಡೆಕಾಯಿ ಎಲ್ಲ ಹಾಕಿಬಿಟ್ಟು, ಇದು ಯಾಕಂದರೆ ಇದು ಬೆಂಡೆಕಾಯಿ ಬಂಕ್ ಅಂತ ಬರುತ್ತೆ, ಲೋಳೆ ಅಂತಾರೆ ನಮ್ಮ ಕಡೆ, ಆ ಥರ ಬರಲ್ಲ. ನಾನು ಅಂತೂ ಉಪ್ಪು ಒಂದು ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು, ಎಣ್ಣೆ ಇದು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಚಿಕ್ಕ ಉರಿಯಲ್ಲಿ ಉಪ್ಪು ಸಮೇತ ಅದಕ್ಕೆ ಹಾಕ್ಬಿಡ್ತೀನಿ. ಅದು ನೀಟಾಗಿ ಫ್ರೈ ಆಗುತ್ತೆ. ಒಂದು ಸ್ವಲ್ಪನೂ ಬಂಕು ಬರಲ್ಲ ಫ್ರೆಂಡ್ಸ್. ಬೆಂಡೆಕಾಯಿ ಹುಳಿ ಪಲ್ಯ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಅದನ್ನೇ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಹುರಿದಾಯಿತು, ಸೈಡಿಗೆ ಇಟ್ಕೊತೀನಿ. ಈಗ ಮೊದಲಿಗೆ ಏನು ಮಾಡಿದ್ದೀನಿ, ಒಬ್ಬೊಬ್ಬರು ಬರೀ ತೆಂಗಿನಕಾಯಿ ಯೂಸ್ ಮಾಡ್ತಾರೆ. ತೆಂಗಿನಕಾಯಿ ಎಲ್ಲ ಸಿಟಿಯಲ್ಲಿ ಕಡಿಮೆ ಇದು ಸಿಗೋದಕ್ಕಿಂತ ನಾನು ಬೇಳೆ ಒಂದು ಚಿಕ್ಕ ಕ್ಲಪ್ಪಲ್ಲಿ 1 ಕಪ್ ಬೇಳೆ ಹಾಕಿ ಅದನ್ನ ನೀಟಾಗಿ ತೊಳೆದು, ಇವಾಗ ಯಾವುದೇ ಬೇಳೆನಾದರೂ 1 ಸರ್ತಿ 2 ಸರ್ತಿ ತೊಳಿಬೇಕು. ಯಾಕಂದರೆ ಇವಾಗ ಅಂಗಡಿಯಿಂದ ತಂದಿರ್ತೀವಿ, ಎಲ್ಲರೂ ಹಾಗೆ ಬಿಡಿ. ಇವಾಗ ಆಯಿತು, ತೊಳೆದು ಕುಕ್ಕರ್ಗೆ ಹಾಕಿಬಿಟ್ಟು ಬೇಯಿಸಿದ ಇದು ತೊಳೆದು ಇಟ್ಕೊಂಡು ಬೇಳೆ ಇದೆಯಲ್ಲ, ಅದನ್ನ ಇದಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ಬೇಯಿಸ್ಬಿಡ್ತೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಇವಾಗ ಬೆಂಡೆಕಾಯಿ ಇವಾಗ ಹಾಕಿದ್ದೀನಿ. 1 ಕಪ್ ಬೇಳೆ ತೊಳೆದು ಅರಿಶಿನ ಪುಡಿ ಒಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಡ್ತೀನಿ. ಅದು ಮೆತ್ತಗಾಗಿ ಬೆಂದುಬಿಡುತ್ತೆ. ಅರಿಶಿನ ಪುಡಿ ಹಾಕಿದರೂ ಹಾಗೆ, ಎಲ್ಲರೂ ಬೇಳೆ ಬೇಯಿಸುವಾಗ ಅರಿಶಿನ ಪುಡಿ ಮತ್ತು ಎಣ್ಣೆ ಹಾಕಿ ನಾನು ಮುಚ್ಚಿ 1-2 ಸೀಟಿ 3 ಸೀಟಿ ಮಾಡ್ಕೊತೀನಿ. ಬೇಳೆ ಫುಲ್ ಬೆಂದೋಗುತ್ತೆ. ಇವಾಗ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ 1 ಚಮಚ ಎಣ್ಣೆ ಹಾಕ್ಕೊಂಡು ಬ್ಯಾಡಗಿ ಮೆಣಸೆ ತೊಗೊಳ್ಳೋದು. ನಾನು ಗುಂಟೂರೇನು ಉಪಯೋಗಿಸಲ್ಲ. ಬ್ಯಾಡಗಿ ಒಂದು 4 ಹಾಕಿದ್ದೀನಿ, 4-5. ಆಮೇಲೆ ಧನಿಯಾ ಬೀಜ ಅಂದರೆ 1-2 ಸ್ಪೂನೇ ಹಾಕ್ಬಿಡ್ತೀನಿ. ಅದು ಬೆಂಡೆಕಾಯಿಗೆ ಸ್ವಲ್ಪ ಮಸಾಲ ಐಟಮ್ ಬೇಕಾಗುತ್ತೆ. ಉಪ್ಪು, ಹುಳಿ, ಖಾರ, ಸ್ವಲ್ಪ ಸ್ವೀಟು ಇರಬೇಕು. ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಹುಳಿ. ಇವಾಗ ಜೀರಿಗೆ ಜಾಸ್ತಿ ಹಾಕಲ್ಲ, 1/4 ಚಮಚ ಜೀರಿಗೆ, ಹಾಗೆ ಮೆಣಸು, ಜೀರಿಗೆ, ಕೊತ್ತಂಬರಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚಿಕ್ಕ ಉರಿಯಲ್ಲಿ. ಸ್ವಲ್ಪ ಎಣ್ಣೆದು ಅದು 1 ಸ್ಪೂನು ಸಾಸಿವೆ ಹಾಕಿದರೆ ಇನ್ನೂ ಟೇಸ್ಟು. ನಾವು ಬೆಂಡೆಕಾಯಿ ಸಾಸಿವೆ ಅಂತ ಮಾಡ್ತೀವಿ, ಗೊತ್ತು ಥರ, ಅದು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ 1 ಸ್ಪೂನು ಸಾಸಿವೆ ಹಾಕಿ ಅದನ್ನು ಚಟಪಟ ಮಾಡಿಬಿಟ್ಟು ಆಫ್ ಮಾಡಿ ಇಟ್ಟಿರ್ತೀನಿ. ಇವಾಗ ಆಯಿತು, ಎಲ್ಲ ಅದು ತಣ್ಣಗಾದ್ಮೇಲೆ ಎಲ್ಲ ಹಾಕಿ ನೈಸಾಗಿ ರುಬ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ ಚೂರು ಹಾಕಿದ್ದೀನಿ. ಬರೀ ಬೇಳೆ ಯೂಸ್ ಮಾಡಿದರೆ ಚೆನ್ನಾಗಿರಲ್ಲ ಅಂತ ಅದು ತೋರ್ಸೋಕ್ಕೆ ಮರ್ತುಬಿಟ್ಟೆ. ಇವಾಗ ಅದನ್ನು ಚೆನ್ನಾಗಿ ಎಷ್ಟು ಹದ ಬೇಕೋ ಅಷ್ಟು ಹಾಕ್ಕೊತೀವಿ. ಯಾಕಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಬೆಂಡೆಕಾಯಿ ಕುದ್ದು ಆಮೇಲೆ ಇದು ಗಟ್ಟಿ ಆಗ್ಬಿಡ್ತು ನೋಡಿ. ಸ್ವಲ್ಪ ತೊಳೆದ ನೀರು, ಮಿಕ್ಸಿ ಜಾರ್ ತೊಳೆದ ನೀರು ಹಾಕಿದ್ದೀನಿ. ಒಂದು ಹದಕ್ಕೆ ಮಾಡ್ಕೊತೀನಿ. ಫುಲ್ಲು ಗಟ್ಟಿ ಮಾಡಿಕೊಂಡ್ರೆ ಇನ್ನೂ ಎಲ್ಲ ನೀರು ಹಾಕಿ, ಇದು ಬೇಳೆ ಬೇಯಿಸಿದ್ದು, ಸ್ವಲ್ಪ ಬೇಳೆ ಬೇಯಿಸಿದ್ದೆ ಅನ್ನಲ್ಲ, ಅದು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈ ಬೇಳೆ ಬೇಯಿಸಿದ್ದು ಹಾಕಿದೆ ನೋಡಿ. ಬೇಳೆ ಆಯಿತು, ಎಲ್ಲ ಆಯಿತು, ಒಂದೇ ಸಮ ಕುದೀತಾ ಇದೆ. ಇವಾಗ ಇನ್ನೂ ಸ್ವಲ್ಪ ಗಟ್ಟಿ ಥರ ಇದೆ. ಹಾಗಾಗಿ ಅದು ನೀವು ಕುದ್ದಿದ ಮೇಲೆ ನೋಡಿ ಎಷ್ಟು ತೆಳ್ಳಗಾಗುತ್ತೆ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸೂಪರಾಗಿರುತ್ತೆ. ನಾನು ಟೊಮೆಟೊ ಮಾತ್ರ ಈಗ ಹಾಕೋದು, ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನು ಹಾಕಲ್ಲ. ಇದಕ್ಕೆ ಒಗ್ಗರಣೆ ಅನ್ನೋದೇ ಇಲ್ಲ. ಯಾಕಂದರೆ ಬೆಂಡೆಕಾಯಿನೂ ಹುರ್ಕೊತೀವಿ, ಅದು ಸಾಮಾನುಗಳು ಮೆಣಸು ಅದು ಹುರ್ಕೊತೀವಿ. ಈ 1 ಸ್ಪೂನ್ ಸಕ್ಕರೆ, ಬೆಲ್ಲ ಒಂದಿದ್ದರೆ ಇಷ್ಟೇ, 1 ಉಂಡೆ ಅಡಿಕೆಗೆ ಆ ಥರ ಹಾಕಿದರೆ ಸಾಕು. ನಾನು ಒಂದು ಅರ್ಧ ಸ್ಪೂನ್ ಬೆಲ್ಲ ಹಾಕಿದೆ ಮೆಣಸು. ತುಂಬ ಚೆನ್ನಾಗಿರುತ್ತೆ. ಇದು ಕುದೀತಾ ಇದ್ದರೆ ಚೆನ್ನಾಗಿ ಕುದಿಬೇಕು. ಈಗ 3/4 ಭಾಗ ಕುದೀತಾ ಬಂದಿದೆ. ಈಗ ಉಪ್ಪು ಹಾಕಿದ್ದೀನಿ. ಉಪ್ಪು, ಸಕ್ಕರೆ ಎಲ್ಲ ಆಯಿತು. ಹೀಗೆ ಕುದೀತಾ ಇರಬೇಕು. ಆ ಟೊಮೆಟೊನೂ ಹಾಗೆ ಬೆಂದುಬಿಡುತ್ತೆ. ಯಾಕಂದರೆ
ನಾವು ಇದೊಂದು ಸಾರಿಗೆ ಮಾತ್ರ ಬೆಂಡೆಕಾಯಿನ ಫ್ರೈ ಮಾಡಲ್ಲ, ಕುದೀತಾ ಹಂಗೆ ಹಾಕ್ಬಿಡ್ತೀವಿ. ನಿಧಾನ ಅದು ಇದಾಗ್ಬಿಡುತ್ತೆ ಫ್ರೆಂಡ್ಸ್. ಹಾಗೆ ಬೆಂತಾ ಬಂತು ಮುಕ್ಕಾಲು ಭಾಗ ನೋಡಿ. ಇವಾಗ ನಮ್ಮ ಉಡುಪಿ ಸ್ಟೈಲ್ದು ಬೆಂಡೆಕಾಯಿ ಹುಳಿ ನಮ್ಮ ಮನೇಲಿ ನಾವು ಈ ಥರ ಮಾಡ್ತೀವಿ. ಅದಕ್ಕೋಸ್ಕರ ಈ ಥರ ನಿಮ್ಗೆ ಇಷ್ಟ ಆದರೆ ನೀವು ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಮಾಡಿ ನಮ್ಮದು ರುಚಿ ಟೇಸ್ಟು ಹೇಗಿರುತ್ತೆ ಅಂತ ಕಮೆಂಟ್ಸ್ ಹಾಕಿ. ಆಯಿತು, ಸ್ವಲ್ಪ ಮುಚ್ಚಿಡ್ತೀನಿ, ಅಂದರೆ ಚೆನ್ನಾಗಿ ಕುದಿ ಬರಬೇಕಲ್ಲ. ಇನ್ನು ಬೆಂಡೆಕಾಯಿ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಲಾಸ್ಟ್ ಏನು ಜಾಸ್ತಿ ಕೆಲಸನೂ ಇಲ್ಲ, ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಕುದ್ದು ಅದು ಸ್ವಲ್ಪ ಎಣ್ಣೆ ಥರ ಬರುತ್ತೆ. ಎಷ್ಟು ಕುದಿದು ಅಂದರೆ ಮುಕ್ಕಾಲು ಭಾಗ ಕುದ್ದಿದ ಮೇಲೆ ನಾನು ಬೆಂಡೆಕಾಯಿ ಹಾಕ್ತೀನಿ. ಆಮೇಲೆ ಒಂದು 20 ನಿಮಿಷ ಹಾಗೆ ಸಣ್ಣ ಉರಿಯಲ್ಲಿ ಕುದಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ. ಮಕ್ಕಳಿಗೂ ಒಳ್ಳೆಯದು. ಈಗ ಓದೋ ಮಕ್ಕಳಿಗೆಲ್ಲ ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆವಾಗಲೇ. ಇದು ಹಾಕಿಬಿಟ್ಟು ಜಾಸ್ತಿ ಇದು ಮಾಡಬಾರ್ದು, ಸ್ಪೂನಲ್ಲಿ ಹಾಗೆ ಮಾಡಬೇಕು. ತುಂಬ ತಿರುವಿದರೆ ಅದು ಬಂಕ್ ಥರ ಬಂದುಬಿಡುತ್ತೆ. ಅದಕ್ಕೋಸ್ಕರ ಹೀಗೆ ಹಾಕಿಬಿಟ್ಟು ಸೌಟ್ ಹಾಕಿ ಸಣ್ಣ ಉರಿಯಲ್ಲಿ ಬಿಡ್ತೀನಿ. ಮುಚ್ಚಿಬಿಟ್ರೆ ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಹಾಗೆ ಕುದಿಬೇಕು. ಸ್ವಲ್ಪ ಮೇಲೆ ಹೀಗೆ ಮಾಡ್ತು ಹಾಗೆ ಕುದಿತಾ ಇದೆ ನೋಡಿ. ಹೀಗೆ ಸ್ವಲ್ಪ ಹೊತ್ತು ಕುದಿಸಿ ಆಮೇಲೆ ಇದು ಮಾಡ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಮಾಡಿ ನೋಡಿ. ಓಕೆ, ಬಾಯ್.